ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9483166622. ನಮ್ಮೊಂದಿಗೆ KSRTC ಅಭ್ಯರ್ಥಿ ಆಕಾಂಕ್ಷಿ ಆಗಿರುವಂತಹ ಸಿಬ್ಬಂದಿಗಳಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಏನು ಹೇಳ್ತೀರಿ? ಈಗ ಪ್ರತಿಭಟನೆಯಲ್ಲಿ ಈಗಾಗಲೇ ಒಂದಷ್ಟು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದಿರಿ. IAS ಅಧಿಕಾರಿಗಳು ಕೂಡ ಬಂದರು, ಮನವಿ ಪತ್ರವನ್ನು ಕೂಡ ಸಲ್ಲಿಸಿದಿರಿ. ಏನು ಹೇಳಿಕ್ಕೆ ಬಯಸ್ತೀರಿ ಸಂದರ್ಭದಲ್ಲಿ? ಸರ್, ನಾವು ಇಲ್ಲೆಲ್ಲ ಬಂದಿರೋರು 2019-20 ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿರೋ ಅಭ್ಯರ್ಥಿಗಳು. ಸರ್ಕಾರ ಆವಾಗ ನಿಗಮ ಏನು ಮಾಡಿತ್ತು ಅಂದರೆ 3745 ಪೋಸ್ಟ್ಗೆ ನೇಮಕಾತಿ ನೋಟಿಫಿಕೇಷನ್ ಬಿಡ್ತು. ಅದಾದ ನಂತರ ಕೋವಿಡ್ ಬಂತು, ಕಾರಣಾಂತರಗಳಿಂದ ನೇಮಕಾತಿಗಳೆಲ್ಲ ಮುಂದೂಡಿದ್ರು. ಅದಾದಮೇಲೆ 2023ರಲ್ಲಿ ಸರ್ಕಾರ ಅನುಮತಿ ನೀಡ್ತು. ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳನ್ನು ಕೇವಲ 2000 ನೇಮಕಾತಿ ಮಾಡ್ಕೊಳ್ಳಿ. ಅದರಂತೆ ಎಲ್ಲ ಚಾಲನಾ ವೃತ್ತಿ ಪರೀಕ್ಷೆ ಯಶಸ್ವಿಯಾಗಿ ಮುಗಿಸ್ತು. ಅದರಲ್ಲಿ 14,000 ಜನ ಅಭ್ಯರ್ಥಿಗಳು ಚಾಲನಾ ವೃತ್ತಿಗೆ ಹಾಜರಾಗಿದ್ದರು. ಅದರಲ್ಲಿ 8,700 ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಅದರಲ್ಲಿ 2,000 ಅಭ್ಯರ್ಥಿಗಳನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಇನ್ನು 6,700 ಅಭ್ಯರ್ಥಿಗಳು ಬಾಕಿ ಇದ್ದಾರೆ. ಅದರಲ್ಲಿ 545 ಹುದ್ದೆಗಳನ್ನ ತಗೊಳ್ಬೇಕು. ಇವರು ಅದನ್ನ ಕಡಿತಗೊಳಿಸಿದರೆ. ಒಂದು ಉದಾಹರಣೆ ಕೊಡ್ತೀನಿ. ಹೋದ ಎಲೆಕ್ಷನಲ್ಲಿ MLA ಎಲೆಕ್ಷನಲ್ಲಿ ಒಂದು ಸರ್ಕಾರ ಮಾಡ್ತಿರುವ ಈಗ 133 ಸೀಟ ಗೆಲ್ತು. ಅದರಲ್ಲಿ ಏನಾರ ಚುನಾವಣೆ ಆಯೋಗ 50 ಸೀಟ್ನ ಡಿಸ್ಕ್ವಾಲಿಫೈ ಮಾಡಿಬಿಟ್ಟಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರಾ? ಬೀದಿಗೆ ಇಳಿದು ಹೋರಾಟ ಮಾಡ್ತಿರಲ್ವ? ಅದೇ ರೀತಿ ನಮಗೀಗ ಆಗಿದೆ. 2,545 ಪೋಸ್ಟ್ನ ತಗೊಳ್ಬೇಕು. ಅದರಲ್ಲಿ 545 ಬಿಟ್ಟಿದ್ದೀರಾ, ಅದನ್ನ ನೀವು ತಗೊಳ್ಳೇಬೇಕೀಗ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಈ ಭಾರತ ದೇಶದ ಪ್ರಜೆಗಳು, ಈ ಕರ್ನಾಟಕ ರಾಜ್ಯದ ಮತದಾರರು, ನಮಗೆ ಕೇಳೋ ಹಕ್ಕಿದೆ. ನೀವು ಮಾಡಿಕೊಡ್ಬೇಕು. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಇದರ ಪರವಾಗಿ ಎಲ್ಲ ಶಾಸಕರು, ಸಚಿವರು, ಕೇಂದ್ರ ಸಚಿವರಿಗೆ, CMಗೆ, DK ಶಿವಕುಮಾರ್ ಉಪಮುಖ್ಯಮಂತ್ರಿಯವ್ರಿಗೆ, ಅದಲ್ಲದೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ, ಈ ದೇಶದ ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯದ ರಾಜ್ಯಪಾಲರಿಗೂ ಪತ್ರ ಬರೆದಿದ್ದೀವಿ. ನಾನು ಈ ದೇಶದ ಕಟ್ಟಕಡೆಯ ನಾಗರಿಕ ಅನ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಅದೇ ರೀತಿ ಈ ದೇಶದ ಪ್ರಥಮ ಪ್ರಜೆ ಆಗಿರುವ ರಾಷ್ಟ್ರಪತಿಯವರಿಗೂ ಪತ್ರ ಬರೆದಿದ್ದೀವಿ. ಇದ್ರ ಬಗ್ಗೆ ನಾವು ಸುಮ್ಮನೆ ಕೂರಲ್ಲ ಹೋರಾಟ ಮಾಡ್ತೀವಿ. ದಯವಿಟ್ಟು ಈ ಹೋರಾಟವನ್ನು ಪರಿಗಣಿಸಿ ಶೀಘ್ರವಾಗಿ 545 ಹುದ್ದೆಗಳನ್ನ ತಗೊಳ್ಬೇಕು. ಹಾಗೆ ಚಾಲಕರಿಗೆ ಅಪ್ಲಿಕೇಶನ್ ಆಗಿರೋನ ಶೀಘ್ರವಾಗಿ ನೇಮಕಾತಿಗೆ ಅನುಮತಿ ನೀಡಬೇಕು. ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲ, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್ಕಾರಗಳಿಗೆ ತುಂಬ ರೀತಿಯಲ್ಲಿ ಮನವಿ ಪತ್ರ ಕೊಟ್ಟಿದ್ದೀವಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ನೇಮಕಾತಿ ಮಾಡಿಕೊಳ್ಳಿ. ನೀವು ಎಲ್ಲಿಂದ ಬಂದಿರೋದು? ನಿಮ್ಮ ಹೆಸರು? ನನ್ನ ಹೆಸರು ಜಯರಾಮ್ RT ಅಂತ, ಹಾಸನ ಅರಕಲಗೂಡು ತಾಲೂಕು ರಾಮನಾಥ್ಪುರದಿಂದ ಬಂದಿದ್ದೀನಿ ಇಲ್ಲಿಂದ ಸುಮಾರು 200-250 ಕಿಲೋಮೀಟರ್ ಆಗುತ್ತೆ ಕರ್ನಾಟಕದ ಮೂಲೆಯಿಂದ ಅಭ್ಯರ್ಥಿಗಳು ಬಂದಿದ್ದಾರೆ ಎಸ್, ಓಕೆ. ನಿಮ್ಮ ಹೆಸರು? ನೀವು ಎಲ್ಲಿಂದ ಬಂದಿರೋದು? ನಾವು ಕೊರಟಗೆರೆ, ತುಮಕೂರು ತಾಲೂಕು ಕೊರಟಗೆರೆ. ನಾವು ತುಮಕೂರಿಂದ ಇಲ್ಲಿ. ನಿಮ್ಮ ಹೆಸರು? ಅನಿಲ್ ಅಂತ. ನಾವು 2019-20ರಲ್ಲೇ ನೋಟಿಫಿಕೇಷನಲ್ಲಿ ನಾವು ಕಾಲ್ಫರ್ ಮಾಡಿದ್ರು. ನಾವು ಅವಾಗ ಅಪ್ಲಿಕೇಶನ್ ಹಾಕಿರೋದು. ಈಗಾಗಲೇ ನನಗೆ 40 ಕ್ರಾಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ನನಗೆ ಪ್ರಿಫರೆನ್ಸ್ ಇಲ್ಲ. ಯಾಕೆಂದರೆ 2017ರಲ್ಲಿ ಬರೀ 25 ಹೊಡೆದಿರೋನು ಅಪಾಯಿಂಟು. ಇವತ್ತು 44 ಹೊಡೆದಿದ್ದೀವಿ ಅಂದರೆ ನಮಗೇನು 44 ಹೊಡೆಯೋಕ್ಕೆ ಸುಮ್ಮನೆ ಅಲ್ಲ ಈಗಿನ ಇದರಲ್ಲಿ. ಬಟ್ ಹಂಗೆ ಹೊಡೆದ್ರೂ ನಮಗೆ ನೇಮಕಾತಿ ಆಗಿಲ್ಲ. ಯಾಕೆಂದ್ರೆ ನೆಕ್ಸ್ಟು ನಮಗೆ ಅರ್ಹತೆ ಇಲ್ಲ. ಅದರಲ್ಲೂ ಬೇರಿಂಗ್ಡ ಕೆಲಸ ಮಾಡೋರು ಈ ಸರ್ಕಾರದವರು. ಈಗೇನು ಕೆಲಸ ಮಾಡ್ತಿದ್ದೀರಾ ನೀವು? ಏನು ಉದ್ಯೋಗ ಮಾಡ್ತಿದ್ದೀರಾ? ಕೂಲಿ ಮಾಡ್ತಾಯಿದ್ದೀವಿ ಕೂಲಿ ಮಾಡೋಕ್ಕೆ ನೋಡಿ. ಇವಾಗ ನಾನು ಇಲ್ಲಿಗೆ ಬರೋಕ್ಕೂ 500 ರೂಪಾಯಿ ಸಾಲ ಮಾಡ್ಕೊಂಬಂದಿದ್ದೀನಿ ಕೂಲಿ ಮಾಡೋದು ನಾನು. ಆದರೂ ಯಾರ್ದು ಅವತ್ತು ಅಷ್ಟೇ 2019ರಲ್ಲಿ ಅಲ್ಲಿಗೆ ಡ್ರೈವರ್ಗೂ 600 ರೂಪಾಯಿ DD ಕಟ್ಟಿದ್ದೀನಿ, DCOMSಗೂ 600 ರೂಪಾಯಿ DD ಕಟ್ಟಿದ್ದೀನಿ. ಅದನ್ನು ಸಾಲ ಮಾಡೇ ನಾನು ಅವತ್ತು ಅಪ್ಲಿಕೇಶನ್ ಹಾಕಿರೋದು. ನನಗೂ ನೋವಾಗುತ್ತೆ ಯಾಕೆಂದರೆ ಇವತ್ತು ಕಸ ಗುಡ್ಸೋಕೆ 600 ಕೋಟಿ ಕೊಟ್ಟು ಇವತ್ತು ಮಿಷಿನ್ ತರ್ಸೋಕೆ ಅವ್ರ ಹತ್ರ ದುಡ್ಡುಗಳಿರುತ್ತೆ. ನಮ್ಮಂಥ ನೊಂದ ಅಭ್ಯರ್ಥಿಗಳಿಗೆ ಇವ್ರಿಗೆ ನೇಮಕಾತಿ ಮಾಡ್ಕೊಳಕ್ಕೆ ದುಡ್ಡಿರಲ್ಲ. ಯಾಕೆಂದರೆ ಇವಾಗ ನಾವು ಏನು ಸುಮ್ಮನೆ ನ್ಯಾಯ ಕೇಳ್ತಾ ಇಲ್ಲ ಅಲ್ವಾ ನಾವು ಸುಮ್ಮನೆ ನ್ಯಾಯ ಕೇಳ್ತಿಲ್ಲ. ನಾವು ಅಪ್ಲಿಕೇಶನ್ ಹಾಕಿ DD ಕಟ್ಟಿದ್ದೀವಿ. 25 ಹೊಡೆದಿರೋನಿಗೆ 17ರಲ್ಲಿ ನೇಮಕಾತಿ ಮಾಡ್ಕೊಂಡವ್ರೆ.
25ರಲ್ಲಿ 44-45 ಹೊಡೆದಿರೋನು ನೇಮಕಾತಿ ಮಾಡ್ಕೊಂಡಿಲ್ಲ. ಹಂಗಂದ್ರೆ ಅಷ್ಟು ಹೊಡೆದಿರೋದಕ್ಕೆ ಅದಕ್ಕೆ ಬೆಲೆನೇ ಇಲ್ವಾ? ಸರ್ಕಾರ ಒಂದು ವೇಳೆ ನೇಮಕಾತಿ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಅನುಕೂಲ ಆಗತ್ತೆ ಅನ್ನುವಂಥದ್ದು? ಸರ್, ಎಷ್ಟೋ ಬಡ ಕುಟುಂಬಗಳು ಸರಾಗವಾಗಿ ಜೀವನ ಮಾಡ್ತವೆ ಸರ್. ಇಲ್ಲೆಲ್ಲ ಬೀದಿ ಬಿದ್ದೋಗ್ಬಿಡ್ತವೆ. ನಾನು ಇವತ್ತು ಸೂಸೈಡ್ ಮಾಡ್ಕೊಳಕ್ಕೂ ರೆಡಿ. ನಾನು ಆ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಸರ್. ಬನ್ನಿ ನಮ್ಮ ಮನೇಲಿ ನೋಡಿ, ನಮ್ಮ ಮನೆ ಪೊಸಿಷನ್ ನೋಡಿ. ನಮಗೆ ಸತ್ರು ಉಣಕ್ಕೆ ಜಾಗ ಇಲ್ಲ. ಸತ್ಯವಾದ ಮಾತು, ನಮಗೆ ಸತ್ರು ಉಣಕ್ಕೆ ಜಾಗ ಇಲ್ಲ. ಅವತ್ತಿಂದ ಅವತ್ತು ದುಡಿಬೇಕು, ತಿನ್ನಬೇಕು. ಏನೋ ಅಪ್ಲಿಕೇಶನ್ ಹಾಕಿದ್ದೀವಿ, ಏನೋ ಸಿಗ್ತೈತೆ ಅಂತ ಆಸೆ ಇಟ್ಕೊಂಡ್ವಿ. ಈ ಸರ್ಕಾರದವ್ರು ಈ ಥರ ಮೋಸ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಸರಾಸರಿ 1,000 2,000 ಪೋಸ್ಟ್ ಜಾಸ್ತಿ ಎತ್ಕೊಂಡವ್ರೆ. ಇವಾಗ ಬಿಟ್ಟಿರೋದು ತಗೊಳಕ್ಕೂ ಇವ್ರ ಕೈಲಿ ದುಡ್ಡಿಲ್ಲ ಅಂದರೆ ನಾವೇನು ಮಾಡೋಣ ಸರ್? ಸರ್ಕಾರಕ್ಕೆ ಏನು ಹೇಳ್ತೀರಾ ಕೊನೆಯದಾಗಿ? ಸರ್, ನಾವು ಹೇಳೋದಿಷ್ಟೇ. ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಹೇಳೋದಿಷ್ಟೇ. ನೀವು ಎಲ್ಲೆಲ್ಲೋ ಕಸ ಗುಡ್ಸೋ ಮಿಷಿನ್ಗಳಿಗೆಲ್ಲ ಬಂಡವಾಳ ಹಾಕೋಕ್ಕೆ ದುಡ್ಡುಗಳಿರುತ್ತೆ. ನಮ್ಮಂಥ ಎಷ್ಟೋ ಲಕ್ಷಾಂತರ ನಿರುದ್ಯೋಗಿಗಳಿಗೆ ನೀವು ನೇಮಕಾತಿ ಮಾಡ್ಕೊಳಕ್ಕೆ ದುಡ್ಡಿರಲ್ಲ ಅಲ್ಲೂರ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವೇನು ಮಾಡೋಣ ಸರ್? ಎಲ್ಲ ಭಿಕ್ಷೆ ಎತ್ತು ಕೊಟ್ಬಿಡ್ಬೇಕಷ್ಟೇ. ನಿಮ್ಗೆ ಇನ್ನೇನು ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವೇ ಭಿಕ್ಷೆ ಎತ್ತು ನಿಮಗೆ ಕೊಟ್ಬಿಡ್ಬೇಕು. ಅಂದರೆ ನೀವೇ ಭಿಕ್ಷೆ ಎತ್ತಿ ಸರ್ಕಾರ ಕೊಡ್ತೀರಾ ಹಾಗಾದ್ರೆ? ಅಷ್ಟೇ, ಹಂಗೆ ಮಾಡಬೇಕು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವೆಲ್ಲ ಭಿಕ್ಷೆ ಎತ್ಬಿಟ್ಟು ನಿಮಗೆ ಕೊಡಬೇಕು. ಅಷ್ಟೇ ಮಾಡೋಕ್ಕಾಗಲ್ಲ. ನಿಮ್ಮ ಕೈಲಿ ಆಗಲ್ವಲ್ಲ. ನಿಮ್ಮ ಕೈಲಿ ನೇಮಕಾತಿ ಮಾಡ್ಕೊಳಕ್ಕೆ ದುಡ್ಡಿಲ್ಲ, ನಾವೇ ಭಿಕ್ಷೆ ಎತ್ತು ಕೊಟ್ಬಿಡ್ತೀವಿ, ಬಂದ್ಬಿಡಿ ಅಷ್ಟೇ. ಧನ್ಯವಾದಗಳು. ಇದಿಷ್ಟು KSRTC ನೇಮಕಾತಿ ಆಗದಂತಹ ಆಕಾಂಕ್ಷಿ ಅಭ್ಯರ್ಥಿಗಳ ನೋವಿನ ಮಾತುಗಳಾಗಿತ್ತು. ಸರ್ಕಾರ ಆದಷ್ಟು ಬೇಗ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಹೇಳಿದರು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.